ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಬಗ್ಗೆ ಅಗೇನ್ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಅದೇನು ಅಂತಂದ್ರೆ ಕಾಮನ್ ಪೀಪಲ್ಗೆ ಸೊ ಬಿಗ್ ಬಾಸ್ 13ಗೆ ಎಂಟ್ರಿ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ. ಆ್ಯಂಡ್ ಆ ಒಂದು ಅಪ್ಡೇಟ್ ಏನು ಅಂತಂದ್ರೆ ಸೊ ಕಾಮನ್ ಪೀಪಲ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ಕಾಮನ್ ಪೀಪಲ್ ಯಾವ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಆಗಬಹುದು ಅನ್ನೋ ರೀತಿಯಲ್ಲಿ ಸೇಮ್ ಅದೇ ರೀತಿಯಲ್ಲೇ ಮೇ ಬಿ ಅಪ್ಡೇಟ್ ಬರ್ತಿರೋವಂಥದ್ದು. ಆ್ಯಂಡ್ ಕಲರ್ಸ್ ಕನ್ನಡ ಒಂದು ಪೇಜಲ್ಲೂ ಕೂಡ ಕ್ವಾಟ್ಲೆ ಕಿಚನ್ ಅಂತ ಒಂದು ಶೋನಲ್ಲಿ ಸೊ ಆ ಒಂದು ಅಪ್ಡೇಟ್ ಏನಿದೆಯಲ್ಲ, ಸೊ ಬಿಗ್ ಬಾಸ್ ಅಪ್ಡೇಟು ರಿವೀಲ್ ಕೂಡ ಮಾಡ್ತೀವಿ ಅಂತ ಹೇಳಿದರೆ. ಬಟ್ ಅದು ಇವಾಗ ಆಲ್ರೆಡಿ ನಾನು ನಿಮ್ಗೆ ತಿಳಿಸ್ತೀನಿ. ಏನು ಅಂತಂದರೆ ಬಿಗ್ ಬಾಸ್ 13ಗೆ ಎಂಟ್ರಿ ಕೊಡಲಿಕ್ಕೆ ಆಡಿಷನ್ನ ಕಾಮನ್ ಪೀಪಲ್ಗಳಿಗೆ ನಡೀತಾ ಇದೆ. ಆ್ಯಂಡ್ ಅದರದ್ದು ಒಂದು ಫಾರ್ಮು ಕೂಡ ಓಪನ್ ಮಾಡಿದ್ದಾರೆ. ಅದರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ಓಪನ್ ಮಾಡಿ ಆ ಒಂದು ಫಾರ್ಮ್ ಇದೆಯಲ್ಲ, ಸೊ ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಅದರಲ್ಲಿ ಕೆಲವೊಂದು ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರು, ಇಮೇಲ್ ಐ ಡಿ, ಆ್ಯಂಡ್ ನಿಮ್ಮದೊಂದು 3 ನಿಮಿಷದ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಬಟ್ ಅದು 50 MB ಒಳಗಡೆ ಇರಬೇಕಾಗುತ್ತೆ ಆ ವಿಡಿಯೋ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಬಿಗ್ ಬಾಸ್ ಹೋಗಬೇಕು ಅನ್ನೋದೇನಾದರೂ ಇಂಟ್ರೆಸ್ಟ್ ಇದ್ದರೆ, ಸೊ ನೀವು ಆ ಫಾರ್ಮ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಬಿಗ್ ಬಾಸ್ ಟೀಮ್ ಅವರು ಅದನ್ನು ವೆರಿಫೈ ಮಾಡಿ, ಸೊ ಅಗೇನ್ ಇನ್ನೊಂದು ಪ್ರೊಸೆಸ್ ಇರುತ್ತೆ. ಮೇ ಬಿ ಅದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋವಂಥ ಒಂದು ಶೋ ನಡಿಬೋದು ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಸೊ ಅದೇ ರೀತಿಯಲ್ಲೇ ಅಪ್ಡೇಟ್ ಬರ್ತಿರೋವಂಥದ್ದು. ಆ್ಯಂಡ್ ಮೇ ಬಿ ಅದು ಅಪ್ಡೇಟ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಪೇಜಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತು ಅಗೇನ್ ತಿರ್ಗಾ ತೆಗೆದಿದ್ದಾರೆ. ಸೊ ನಾಳೆ ಅಫಿಷಿಯಲಾಗಿ ಮೇ ಬಿ ಅದನ್ನು ಮತ್ತೆ ಅನೌನ್ಸ್ ಮಾಡ್ತಾರಂತ ಅನಿಸುತ್ತೆ. ಸೊ ನೀವು ಬಿಗ್ ಬಾಸ್ ಮನೆಗೆ ಏನಾದರೂ ಎಂಟ್ರಿ ಆಗಬೇಕು ಅಂದರೆ ಆ ಫಾರ್ಮ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅದನ್ನು ಅವರು ಅಲ್ಲಿ ವೆರಿಫೈ ಮಾಡಿ, ಸೊ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಒಂದು 40 to 50 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಆ ಒಂದು ಏನು ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ 40 ರಿಂದ 50 ಜನರನ್ನು, ಅಗೇನ್ ಮತ್ತೊಂದು ಶೋ ನಡೆಯುತ್ತೆ. ಸೊ ಆ ಶೋನಲ್ಲಿ ಆ ಎಲ್ಲ ಒಂದು ಕೆಲವೊಂದು ಪಾರ್ಟಿಸಿಪೇಟರ್ಸ್ಗಳನ್ನು ಸೊ ಅಲ್ಲಿ ಮತ್ತೆ ಫಿಲ್ಟರ್ ಮಾಡ್ತಾರೆ. ಓಕೆ, ಆ ಶೋನಲ್ಲಿ. ಸೊ ಆ ಶೋನಲ್ಲಿ ಯಾರು ವಿನ್ ಆಗ್ತಾರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋವಂಥ ಒಂದು ಶೋನಲ್ಲಿ, ಸೊ ಅಲ್ಲಿಂದ ಸೊ ಬಿಗ್ ಬಾಸ್ 13ಗೆ ಅದರಿಂದ ಒಂದು 3 ರಿಂದ 4 ಜನ ಸೊ ತೊಗೊಂಡು ಹೋಗ್ಬೋದು ಅಂತ ಅನಿಸುತ್ತೆ. ಬಿಕಾಸ್ ಇದು ಆಲ್ರೆಡಿ ಬೇರೆ ಭಾಷೆನಲ್ಲಿ, ತೆಲುಗುನಲ್ಲಿ ಮೇ ಬಿ ಮಾಡಿದ್ದಾರೆ, ಲಾಸ್ಟ್ ಇಯರ್ ಮಾಡಿದ್ದಾರೆ ಅಂತ ಅನಿಸುತ್ತೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋ ರೀತಿಯಲ್ಲಿ. ಸೊ ಅದೇ ಫಾರ್ಮೆಟ್ನ ಇಲ್ಲೂ ಕೂಡ ಯಥಾವತ್ತಾಗಿ ಹಂಗೆ ಇಳಿಸ್ತಾ ಇದ್ದಾರೆ. ಸೊ ಮೇ ಬಿ ಇದು ಸಕ್ಸಸ್ ಆಗುತ್ತಲ್ಲೋ ಗೊತ್ತಿಲ್ಲ. ತೆಲುಗುನಲ್ಲಿ ಅಷ್ಟೇನು ಮೇ ಬಿ ಸಕ್ಸಸ್ ಆಗಿಲ್ಲ ಅಂತ ಅನ್ಕೊತೀನಿ. ಬಟ್ ಕಾಮನ್ ಪೀಪಲ್ನ ಡೈರೆಕ್ಟಾಗಿ ತೊಗೊಂಡು ಹೋಗೋ ಬದಲು ಸೊ ಈ ರೀತಿಯಲ್ಲಿ ಒಂದು ಸೆಲೆಕ್ಟ್ ಮಾಡಿ, ಸೊ ಆ ಒಂದು ಅಗ್ನಿ ಪರೀಕ್ಷೆ ಒಂದು ಶೋನಲ್ಲಿ ಸೆಲೆಕ್ಟ್ ಮಾಡಿ ಅದರಿಂದ ಡೈರೆಕ್ಟಾಗಿ ಬಿಗ್ ಬಾಸ್ 13ಗೆ ತೊಗೊಂಡು ಹೋಗುವಂಥ ಒಂದು ಪ್ಲ್ಯಾನ್ ಇದೆ ಇವ್ರದ್ದು. ಸೊ ನೋಡೋಣ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ. ಬಟ್ ನಿಮಗೇನಾದರೂ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ಆಸೆ ಇದ್ದರೆ ಆ ಫಾರ್ಮ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಸೊ ಅದನ್ನು ಬಿಗ್ ಬಾಸ್ ಟೀಮ್ ಅವರು ಅಥವಾ ಕಲರ್ಸ್ ಕಂಡು ಅದನ್ನು ವೆರಿಫೈ ಮಾಡಿ ಸೊ ನಿಮ್ಮನ್ನು ರೀಚ್ ಮಾಡ್ತಾರೆ. ನೀವೇನಾದರೂ ಇಂಟ್ರೆಸ್ಟಿಂಗ್ ಅಂತ ಅವ್ರಿಗೆ ಅನಿಸಿದ್ರೆ ಸೊ ಅಲ್ಲಿಂದ ನಿಮಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಶೋನಲ್ಲಿ ಭಾಗವಹಿಸೋಕೆ ಅವಕಾಶ ಸಿಗುತ್ತೆ. ಅಲ್ಲಿಂದ ನೀವು ಬೆಟರಾಗಿ ಏನಾದರೂ ಪರ್ಫಾರ್ಮ್ ಮಾಡಿದ್ರೆ ಸೊ ಅಲ್ಲಿಂದ ನೀವು ಬಿಗ್ ಬಾಸ್ 13ಗೆ ಹೋಗುವಂಥ ಅವಕಾಶ ಸಿಗುತ್ತೆ. ಸೊ ಜಸ್ಟ್ ಟ್ರೈ ಮಾಡಿ ಅಷ್ಟೇ, ಅಂದರೆ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆ್ಯಂಡ್ ಲಕ್ಷಾಂತರ ಜನ ಕೂಡ ಅದನ್ನು ಫಾರ್ಮ್ನ ಫಿಲ್ ಮಾಡಿ ಸೊ ಅದನ್ನು ಅವ್ರು ಇದು ಮಾಡಿರ್ತಾರೆ. ಸೊ ಅದನ್ನೆಲ್ಲ ವೆರಿಫೈ ಮಾಡಬೇಕು ಅಂದರೆ ಮೇ ಬಿ ನನ್ನ ಪ್ರಕಾರ ಒಂದು 15-20 ಡೇಸ್ ಅಂತೂ ಆಗೇ ಆಗುತ್ತೆ. ಒಂದು ತಿಂಗಳು ಕೂಡ ಆದರೂ ಆಗ್ಬೋದು. ಮೇ ಬಿ ನೆಕ್ಸ್ಟ್ ಮಂತ್ ಜುಲೈನಲ್ಲಿ ಮೇ ಬಿ ಆ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋವಂಥ ಒಂದು ಶೋ ನಡಿಬೋದು ಅಂತ ಅನಿಸುತ್ತೆ. ಸೊ ಅಲ್ಲಿಂದ ಬಿಗ್ ಬಾಸ್ 13ಗೆ ಎಂಟ್ರಿ ಆಗ್ತಾರೆ. ಇದರಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋವಂಥ ಶೋನಲ್ಲಿ ಏನಾದರೂ ಬೆಟರಾಗಿ ಪರ್ಫಾರ್ಮ್ ಮಾಡಿದ್ರೆ ಅಂತಲೇ ಹೇಳ್ಬೋದು. ಓಕೆ, ಇದೊಂದು ಚಿಕ್ಕದಾಗಿರುವಂಥ ಅಪ್ಡೇಟು. ಆ್ಯಂಡ್ ಇದೇ ರೀತಿ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ ಚಾನಲಲ್ಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸಿಗೋಣ. ಬಾಯ್.